ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರು, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಲೆಕ್ಟ್ ಮಾಡಿಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತೊಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಟೆಂಪೋ ಟ್ರಾವೆಲ್ ಟಿ ಟಿ ಗಾಡಿ ಕಳಿಸಿದ್ರಲ್ಲ, ಹೌದು. ಯಾವುದು ಮಾಡಲು ಸರ್ ಅದು? 2017. ಸರ್ ನೆಟ್ವರ್ಕ್ ಏನು ಪ್ರಾಬ್ಲಮ್ ಇದೆಯಾ? ನೆಟ್ವರ್ಕ್ ಕರೆಕ್ಟ್ ಆಗ್ತೈತೆ. ಸ್ವಲ್ಪ ವಾಯ್ಸ್ ಬೇಕಾಗ್ತಿತ್ತು. ಹೌದಾ? ಓನರ್ ಎಷ್ಟು ಆಯ್ತು ಸರ್ ಗಾಡಿಗೆ? ನಾವು 4 ಓನರ್ ಆಗಿದ್ದಾರಾ? ಹೌದು. ಓಕೆ, ಎಷ್ಟು ಹೊಡಿ ಸರ್ ಗಾಡಿ? ಗಾಡಿ ಮಾಮೂಲಿ 50,000. ಸರ್ ಸರಿಯಾಗಿ ಕೇಳಿಸ್ತಿಲ್ಲ, ಒಂಚೂರು ಹೊರಗಡೆ ಬಂದರೆ. 50,000 ಕೂಡ ಐತೆ ನೋಡಿ ಈಗ. ಹಲೋ, ಈಗ ಕೇಳ್ತಾ ಇದೆ? ಇಲ್ಲ ಸರ್, ಬ್ರೇಕ್ ಆಗ್ತಿದೆ, ಒಂಚೂರು ಹೊರಗಡೆ ಬನ್ನಿ. ಕೇಳಿಸ್ತಿದೆ ಸರ್? ಸರ್ ಈಗ ಹಾಂ ಹೇಳಿ ಸರ್. ಹಾಂ, ಎಷ್ಟು ಹೊಡಿ ಸರ್ ಗಾಡಿ? ಅದೇ 17 ಮಾಡಲು. ಹಾಂ, 4ನೇ ಓನರ್ ಐತೆ. ಗಾಡಿ ಒಂದು 12 ಲಕ್ಷ ಹೇಳ್ತೀವಿ ಸರ್. ನಾವು ತಗೊಂಡಿದ್ದೆ 12 ಲಕ್ಷ. ಹಾಂ, ಈಗ ನಮಗೆ ಡ್ರೈವರ್ಗೂ ಅಡ್ಜಸ್ಟ್ ಆಯ್ತಿಲ್ಲ, ನಾವು ಬೇರೆ ಗಾಡಿ ಓಡಿಸ್ತೀವಿ, ಅದಕ್ಕೆ ಸೇಲ್ ಮಾಡೋಣ ಅಂತ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ನನಗಿದಾವ? ಡಾಕ್ಯುಮೆಂಟ್ಸ್, ಇನ್ಸೂರೆನ್ಸ್ ಇನ್ನು 10 ತಿಂಗಳು ಇರಬೇಕು. ಎಫ್ ಸಿ ಕ್ಲೋಸ್ ಆಗೈತೆ, ಅಂದರೆ ಎಫ್ ಸಿ ಮಾಡಿಸ್ಕೊಡ್ತೀವಿ. ಇವಾಗ ಏನು ಪ್ಯಾನಿಕ್ ಬಟನ್ ಹಾಕ್ಸ್ತಾರಂತಲ್ಲ, ಅದಕ್ಕೆ ಒಂದು ಸ್ವಲ್ಪ ಈಗ 22ನೇ ತಾರೀಕು ಕ್ಲೋಸ್ ಆಯಿತು. ಯಾರಾದರೂ ಅಕಸ್ಮಾತ್ ಗಾಡಿಗೆ ಬಂದರೆ ಎಫ್ ಸಿ ಮಾಡಿ ರನ್ನಿಂಗ್ ಮಾಡಿಕೊಡ್ತೀವಿ. ಓಕೆ, ಟೈರ್ ಹೆಂಗೆ ಸರ್? ಹಾಂ, ಎಲ್ಲ ಐತೆ. ಮುಂದೆ ಟೈರ್ ಎಲ್ಲ ಚೆನ್ನಾಗಿದಾವಾ? ಹೌದೌದು. ಓಕೆ, ಫಿಟ್ಟಿಂಗ್ ಎಲ್ಲ ಮಾಡಿಸಿದ್ರಾ ಅಥವಾ ಅವರೇ ಮಾಡಿಸ್ಕೊಂಡಿದ್ರಾ? ಫಿಟ್ಟಿಂಗ್ ಎಲ್ಲ ಮಾಮೂಲಿ ನಾವು ಗಾಡಿ ತಗೊಂಡಂಗೆ ಮಾಡಿಸಿದ್ರು. ಎಕ್ಸ್ಟ್ರಾ ಫಿಟ್ಟಿಂಗ್ ನಾವೇನು ಮಾಡಿಸಿಲ್ಲ. ಎಲ್ಲ ಚೆನ್ನಾಗಿದಾವ? ಸೀಟು, ರೂಫಿಂಗ್ ಎಲ್ಲ? ಹೌದೌದು. ಓಕೆ, ಎ ಸಿನಾ ಇನ್ನು ನಾನ್ ಎ ಸಿನಾ ಸರ್ ಇದು? ಅದು ಎ ಸಿ ಇತ್ತು, ಅದು ಎ ಸಿ ಕಳೆದ್ಬಿಟ್ಟಿದ್ದೀವಿ. ಹಾಂ ಹಾಂ. ನಾನ್ ಎ ಸಿ ಅಂದರೆ ಮಾಮೂಲಿ ಎ ಸಿ ಕೂಲರ್ ಬರುತ್ತಲ್ಲ, ಅದನ್ನ ಕಳ್ಸಿ ಹಾಕ್ಬಿಟ್ಟಿದ್ದೆ ನಾನು, ಬೇಡ ಅಂದ್ಬಿಟ್ಟು. ಪವರ್ ಸ್ಟೇರಿಂಗ್ ಐತಾ? ಹೌದು. ಓಕೆ, ಈಗ ಗಾಡಿ ಏನಾದರೂ ಡೆಂಟು, ಸ್ಕ್ರಾಚು, ರೀಪೇಂಟ್ ಆಗಿರೋದು ಆ ಥರ ಏನಾದರೂ ಇದೆಯಾ? ಏನಿಲ್ಲ ಅದು. ಏನಿಲ್ಲ, ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಹೌದು. ಓಕೆ, ಎಲ್ಲಿ ಸರ್ ಅದು ಗಾಡಿ? ಕನಕಪುರ. ಕನಕಪುರ, ಬೆಂಗಳೂರನಾ? ಅಲ್ಲ, ಇಲ್ಲ, ರಾಮನಗರ ಡಿಸ್ಟಿಕ್ ಬರುತ್ತೆ. ಹಾಂ, ರಾಮನಗರ ಡಿಸ್ಟಿಕ್. ಓಕೆ, ಕನಕಪುರನಾ ಅಲ್ಲಿ ಯಾವ್ದಾದ್ರು ಹಳ್ಳಿನಾ? ಕನಕಪುರ 15 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಸಂಗಮ್ ಅಂತ ಬರುತ್ತೆ, ಸಂಗಮ್ ಪಕ್ಕ ದೊಡ್ಡಹಳ್ಳಿ ಅಂತ. ಓಕೆ, ರೇಟ್ 12 ಲಕ್ಷನಾ? ಹಾಂ, ಹೌದು. ಏನು ಹೆಚ್ಚು ಕಮ್ಮಿ ಆಗುತ್ತೆ ಸರ್? ಇಲ್ಲ ಸರ್, ಮಾಮೂಲಿ ನಾನು ಹೇಳ್ತಾ ಇರೋದು ಕಮ್ಮಿ. ನಾನು ಇನ್ನು 13 ಹೇಳಿದ್ರೆ ಈಗ ಒಂದು ಸ್ವಲ್ಪ ವ್ಯಾಲ್ಯೂ ಕಮ್ಮಿ ಆಯ್ತಲ್ಲ ಅಂದ್ಬಿಟ್ಟು ತಗೊಂಡಿರೋ ರೇಟ್ ಬಂದರೆ ಬಿಟ್ಬಿಡ್ತೀವಿ ಅಷ್ಟೇ. ಏನೋ ಒಂದು 10-20 ಸಾವಿರ ಈಗ ನಮಗೂ ಬೇಡ ಅಲ್ವಾ, ಬಿಟ್ಟು ಕೊಡ್ತೀವಿ. ಓಕೆ, ಬಂದಾಗ ಒಂದು 10-20 ಸಾವಿರ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ? ಹೌದೌದು. ಓಕೆ, ಗಾಡಿ ಲೋನ್ ಹಾಕ್ಸಿದ್ದೆ. ಹಾಂ, 4 ಲಕ್ಷ ಲೋನ್ ಐತೆ. ಲೋನ್ ಕ್ಲಿಯರ್ ಮಾಡ್ಬಿಟ್ಟೆ ಗಾಡಿ ಕೊಡೋದು. ಕಂಟಿನ್ಯೂ ಕೊಡೋಲ್ಲ, ಕ್ಲಿಯರ್ ಮಾಡಿ ಕೊಡ್ತೀರಾ? ಹೌದು. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್? ಹಾಂ, ಇದೆ. ಸರಿ.